ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡ್ತಿರೋ ಬಗ್ಗೆ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಸುವರ್ಣಸೌಧ ಮುಂದೆ ಹೋರಾಟವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದುರ್ದೋಷಪೂರ್ವಕವಾಗಿ ಅವರನ್ನ ಗುರಿಯಾಗಿಸಿದ್ದಾರೆ ಅಂತ ಆರೋಪವನ್ನು ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಬೆಳಗಾವಿ ಸುವರ್ಣಸೌಧದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆತಿರುವಂಥ ಈ ಒಂದು ಹೋರಾಟದಲ್ಲಿ ಎಲ್ಲ ಸಚಿವರುಗಳು ಮತ್ತು ಶಾಸಕರು ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಾರಿಗೆ ಸಚಿವರಂತ ಮತ್ತು ಹಿರಿಯ ನಾಯಕರಂತ ರಾಮಲಿಂಗಾರೆಡ್ಡಿ ಸಾಹೇಬರು ಇದ್ದಾರೆ. ಏನೇನು ಕೇಳ್ತಾರೆ ಬನ್ನಿ ಸರ್. ಈ ಒಂದು ಎರಡು ಪ್ರಮುಖ ವಿಷಯ, ಒಂದು ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡ್ತದ್ದು, ಎರಡನೇದಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹೋರಾಟ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಜಿ ರಾಮ್ಜಿ ಅಂತ ಇಡ್ತಾ ಇದ್ದಾರೆ. ಜಿ ರಾಮ್ಜಿ ಅಂದರೆ ಯಾರೋ ಗೊತ್ತಿಲ್ಲ, ಶ್ರೀರಾಮನ ಅಥವಾ ಇನ್ಯಾವ ರಾಮನ ಗೊತ್ತಿಲ್ಲ. ಆದರೆ ಹೆಸರು ಬದಲಾಯಿಸುವಂಥ ಅಧಿಕಾರ ಸರ್ಕಾರಗಳಿಗಿರುತ್ತೆ. ಆದರೆ ಇವರ ಮನಸ್ಥಿತಿ ಅರ್ಥ ಆಗುತ್ತೆ. ಗಾಂಧೀಜಿಯವರ ಬಗ್ಗೆ ಇವರು ಇರ್ತಕ್ಕಂಥ ದ್ವೇಷ ಸುಮಾರು 40-50 ವರ್ಷದಿಂದಲೂ ಕೂಡ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವ್ರನ್ನ BJP ಪಕ್ಷ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ತು, RSS ಇವರೆಲ್ಲ ಸತತವಾಗಿ ದ್ವೇಷ ಮಾಡ್ಕೊಂಡು ಬರ್ತಾನೇ ಇದ್ದರು. ಸ್ವತಃ ಮಹಾತ್ಮ ಗಾಂಧಿನ ಕೊಂದವರು ಯಾರು? RSS ಕಾರ್ಯಕರ್ತ. ಬೆಂಬಲ ಕೊಟ್ಟವರು ಯಾರು? ಇದೇ ಜನ, ವಿಶ್ವ ಹಿಂದೂ ಪರಿಷತ್ತು, RSSನವ್ರೆ ಅಲ್ವಾ? ಆಮೇಲೆ ಅವ್ರ ಮೇಲೆ ಒಂದು ಸಲ ಅಲ್ಲ 5-6 ಬಾರಿ ಅಟೆಂಪ್ಟ್ ಆಗಿತ್ತು. ಇದರಲ್ಲಿ FIRಗಳಲ್ಲಿ ತೊಗೊಂಡ್ರೆ ಗೊತ್ತಾಗುತ್ತೆ. ಅದರಿಂದ ಅವರ ಮನಸ್ಥಿತಿ, ಮಹಾತ್ಮ ಗಾಂಧಿಯವರ ಹೆಸರು ಅವರಿಗೆ ಅಂದರೆ ಆಗಲ್ಲ. ಅದೇ ರೀತಿ ಇಂದಿರಾ ಗಾಂಧಿಯವರು ಅಂದರೂ ಆಗಲ್ಲ, ನೆಹರು ಅಂದರೂ ಆಗಲ್ಲ. ಇವರು ಜಪ ಮಾಡಿಕೊಂಡೇ ಇದ್ದರು ಇಷ್ಟು ದಿವಸ. ಈಗ ಅವರ ಹೆಸರಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತೆಗೆದಿದ್ದಾರೆ. ಇವರ ಧೋರಣೆ ಏನಿದೆ ಅಂತ ಜನಕ್ಕೂ ಕೂಡ ಗೊತ್ತಾಗುತ್ತೆ. ಅಲ್ಲ, ವಿಕಸಿತ ಭಾರತ ಗ್ಯಾರಂಟಿ ಯೋಜನೆ ಅಂತ ಹಾಕಿದ್ದಾರೆ. ವಿಕಸಿತ ಭಾರತ ಗ್ಯಾರಂಟಿ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರು ಸಿದ್ದರೆ ಇವ್ರು 8 ಗಂಟೆಯನ್ನು ಹೋಗಿರೋದ? ಇವ್ರ ಗಂಟೆಯನ್ನು ಹೋಗ್ತಿತ್ತು ಅಲ್ವಾ? ಇವರು ಅನೇಕ ವಾಜಪೇಯಿ ಅವ್ರ ಮೇಲೆ, ಅವರ ಹೆಸರಲ್ಲಿ, ಇನ್ನು ಬೇರೆ ಬೇರೆ ನಾಯಕರ ಹೆಸರಲ್ಲಿ BJP ಅಥವಾ RSS ಇನ್ನು ಬೇರೆ ಬೇರೆ ವಿಶ್ವ ಹಿಂದೂ ಪರಿಷತ್ತು ನಾಯಕರ ಹೆಸರಲ್ಲಿ ಇಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಯಾರನ್ನ ಬೇಡ ಅಂತ ಹೇಳಿದ್ರ ಇಟ್ಕೊಳ್ಳಿ. ಆದರೆ ಗಾಂಧಿಯವರ ಹೆಸರಲ್ಲಿರ್ತಕ್ಕಂಥ ಅವರ ಹೆಸರನ್ನು, ಕಾರ್ಯಕ್ರಮವನ್ನು ಇವರು ತೆಗೆದಿದ್ದು ದೊಡ್ಡ ತಪ್ಪು. ಮತ್ತು ಅವರ ಇದು ಒಂದು ಈ ಮೆಂಟಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ ಸರ್. ಇದು ಸಾಮಾನ್ಯ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಹೆಸರಿತ್ತು, ಗೊತ್ತಿತ್ತು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಂದರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಕಲ್ಪಿಸೋದು, ಅವ್ರಿಗೆ ಇರಲಿ ಅವಕಾಶ ಇರಲಿ, ಯಾವುದೇ ಸಂದರ್ಭದಲ್ಲಿ ಉದ್ಯೋಗ ಕೊಡುವಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಒಂದು ಬ್ರ್ಯಾಂಡ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಮಾಡಿದ್ರಾ? ಈಗ ಅನೇಕ ಕಾರ್ಯಕ್ರಮಗಳನ್ನು UPA ಸರ್ಕಾರ ಇದ್ದಾಗ ತಂದಿದ್ವಿ, ಜನಪರ ಕಾರ್ಯಕ್ರಮಗಳು. BJPಯವರಂತೂ ಯಾವ ಜನಪರ ಕಾರ್ಯಕ್ರಮಗಳು ಮಾಡಲಿಲ್ಲ. ಅವರು ಬರೀ ದ್ವೇಷ ರಾಜಕಾರಣ ಮಾಡಿದ್ರು. ಆಮೇಲೆ ಹೆಸರುಗಳನ್ನ, ನಮ್ಮ ಕಾರ್ಯಕ್ರಮಗಳ ಹೆಸರುಗಳನ್ನು ಬದಲಾಯಿಸಿದ್ರು ಅಷ್ಟೇ. ನಮ್ಮ ಬದಲ್ ಅಂತಾರಲ್ಲ ಆ ಥರ ಅಷ್ಟೇ. ಇನ್ನೇನು ಹೊಸದಾಗಿ ಇವರೇನು ಕಡಿದು ಕಟ್ಟಾಕಿದ್ದೇನೂ ಇಲ್ಲ. ಬರೀ ಈಗ ಉದಾಹರಣೆಗೆ ಇವತ್ತು ED, IT ಮತ್ತು CBI ಇದನ್ನೆಲ್ಲ ಕೂಡ ಬಳಸ್ಕೊಂಡು ನಮ್ಮ ರಾಜಕೀಯ ನಾಯಕರುಗಳಿಗೆ ಇವತ್ತು ಕಿರುಕುಳ ಕೊಡ್ತಾಯಿದ್ದಾರೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರದಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು, ಅದು ವಜಾ ಆಗಿದೆ. ಮತ್ತು ತನಿಖೆ ಮುಂದುವರಿಯುತ್ತೆ, ಆ ಪ್ರಶ್ನೆ ಬೇರೆ. ಆದರೆ ED ಪ್ರಾರಂಭ ಆಗಿದ್ದು 1956ರಲ್ಲಿ. ಆಮೇಲೆ ಮನಮೋಹನ್ ಸಿಂಗ್ ಅವರಿದ್ದಾಗ 10 ವರ್ಷಗಳ ಕಾಲ 1400 ED ಕೇಸುಗಳು ಆಗಿತ್ತು. 1400 ಕೇಸಸ್ಸು ಆ ಕಾಲದಲ್ಲಿ ಪ್ರಕರಣಗಳೆಲ್ಲ ಬಂದಿತ್ತು. ಈ BJP ಸರ್ಕಾರ ಬಂದ ಮೇಲೆ 11 ವರ್ಷದಲ್ಲಿ 4800 ಪ್ರಕರಣಗಳು ED ಕೇಸುಗಳು ದಾಖಲು ಮಾಡಿದೆ. ಆ 4800ರಲ್ಲಿ 90% ವಿಪಕ್ಷಗಳ ನಾಯಕರ ಮೇಲೆ. ಅದರಲ್ಲಿ ಭಾಳಷ್ಟು ಜನ ವಿಪಕ್ಷ ನಾಯಕರಲ್ಲಿ ಹೆದರಿ ಅವ್ರ ಪಕ್ಷಕ್ಕೆ ಸೇರ್ಕೊಂಬಿಟ್ರು. ಅದು ಸುಮಾರು 450 ಜನ ಶಾಸಕರು, ಲೋಕಸಭಾ ಸದಸ್ಯರು ಅವ್ರ ಪಕ್ಷಕ್ಕೆ ED ಮುಖಾಂತರ, CBI ಮುಖಾಂತರ ಹೆದರಿಸಿ ಸೇರಿಸ್ಕೊಂಡ್ರು. ಆಮೇಲೆ ಅವ್ರ ಮೇಲಿದ್ದಂಥ ಅಪಾದನೆಗಳೆಲ್ಲ ಸರ್ಕಾರ ಅವ್ರ ಪಕ್ಷಕ್ಕೆ ಸೇರಿದ ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿ ರಿಪೋರ್ಟ್ ಕೊಟ್ಬಿಟ್ಟು ಭಾಳಷ್ಟು ಜನಕ್ಕೆ ಅಧಿಕಾರನೂ ಕೂಡ ಕೊಟ್ಬಿಟ್ಟಿದ್ದಾರೆ ಅವರು. ಮತ್ತು ಹಿಂದೆ 2013ರಲ್ಲಿ 2G ಹಗರಣ ಜ್ಞಾಪಕ ಇರಬೇಕು. 2 ಲಕ್ಷ ಕೋಟಿ ಅಕ್ರಮ ಆಗೋಯಿತು ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಅಂತ ಹೇಳಿದ್ರು. 80,000 ಕೋಟಿ ಕಲ್ಲಿದ್ದಲು ಹಗರಣ ಇದಾಗಿದೆ ಅಂತ ಹೇಳಿದ್ರು. ಇವ್ರದೇ ಸರ್ಕಾರ ಅಧಿಕಾರಕ್ಕೆ ಬಂತು, ತನಿಖೆ ಆಯಿತು. 2Gನಲ್ಲೂ ಏನೂ ಇಲ್ಲ, ಕಲ್ಲಿದ್ದಲಲ್ಲೂ ಏನೂ ಇಲ್ಲ. ಅಂದರೆ ಇವರು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ, ಮಾಧ್ಯಮಗಳ ಮುಖಾಂತರ ಜನಕ್ಕೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಅಂತ
ಇದರಿಂದ ಗೊತ್ತಾಗುತ್ತೆ. ಈಗಲೂ ಕೂಡ ಸುಮಾರು 150 ನಾಯಕರ ಮೇಲೆ ನಮ್ಮ ಕಾಂಗ್ರೆಸ್ಸು ಅಥವಾ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ವಿಪಕ್ಷಗಳ ನಾಯಕರ ಮೇಲೆ ಈಗಲೂ ಕೂಡ ಇಡಿ ಕೇಸುಗಳು ಹಾಕ್ಕೊಂಡಿದ್ದಾರೆ. ಸರ್, ಈಗ 60-40% ಅನುದಾನವನ್ನು ಸಹ ಮೊದಲು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಅನುದಾನವನ್ನು ಕಡಿಮೆ ಮಾಡಿದ್ದಾರೆ, ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಬರೀ ಇದೊಂದೇ ಅಲ್ಲ, ಮೊದಲು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾಯಿದ್ರು, ಈಗ 40% ಹಾಕಿದ್ದಾರೆ. ಜಲ್ ಜೀವನ್ ಮಿಷನ್ನು, ಕೇಂದ್ರ ಸರ್ಕಾರದ ಯಾವ್ಯಾವುದು ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳಿದೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಕಟ್ ಮಾಡಿದ್ದಾರೆ. ಮತ್ತು ಹೆಸರು ಮಾತ್ರ ಅವ್ರದ್ದೇ ಇರಬೇಕು ಪ್ರಧಾನಮಂತ್ರಿ ಅಂತ. ರಾಜ್ಯ ಸರ್ಕಾರದ ಶೇರ್ ಇದ್ದರೂ ಕೂಡ 50-50 ಇದ್ದರೂ ಕೂಡ ಹೆಸರು ಮಾತ್ರ ಬದಲಾಯಿಸಂಗಿಲ್ಲ. ಜಲ್ ಜೀವನ್ ಮಿಷನ್ ಏನು ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತಿರುತ್ತಲ್ಲ, ನಮ್ಮ ರಾಜ್ಯ ಸರ್ಕಾರದ ಪಾಲಿದೆ, ಅದು ರಾಜ್ಯ ಸರ್ಕಾರದ ಹೆಸರು ಹಾಕೋಂಗಿಲ್ಲ. ಹೆಸರು ಮಾತ್ರ ಅವ್ರದ್ದೇ ಇರಬೇಕು. ಹಣನೂ ಕೊಡೋದಿಲ್ಲ, ಕಾರ್ಯಕ್ರಮಗಳು ಮಾಡೋದಿಲ್ಲ. ಈ ರೀತಿ ಹೆಸರು ಮಾತ್ರ ಬೇಕು ಅವ್ರಿಗೆ. ಈ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡಿದೆ, ರಾಜ್ಯ ಸರ್ಕಾರ ಹೆಸರು ಬದಲಾವಣೆ ಮಾಡ್ತಾ ಅದನ್ನೇ ಮುಂದುವರ್ಸುತ್ತೆ ಸರ್. ನಿಮ್ಗೆ ಅವಕಾಶ ಇದೆ. ಈಗ ಕಾರ್ಯಕ್ರಮಗಳು ಜನಕ್ಕೆ ಅನುಕೂಲ ಆಗುವಂಥದ್ದು ನಾವು ಮುಂದುವರಿಸಲೇಬೇಕು. ಆದರೆ ಕೇಂದ್ರ ಸರ್ಕಾರ ಈಗ ನಾವು ಉದಾಹರಣೆಗೆ ನಮ್ಮಲ್ಲಿ ಬರ್ತಕ್ಕಂಥ GSTನಲ್ಲಿ ನಮ್ಮ ಪಾಲು ಮತ್ತೆ ಕಡಿಮೆ ಆಗೋಯಿತು. 8,000 ಕೋಟಿ ಕಡಿಮೆ ಆಗೋಯಿತು. ನಮಗೇನು ರೂಪಾಯಿಗೆ 13 ಪೈಸೆ ಬರ್ತಾಯಿತ್ತಲ್ಲ, ಈಗ 10 ಪೈಸೆ ಕೂಡ ಬರೋದಿಲ್ಲ. ಬರೋ ಹಣ ಎಲ್ಲ ಅವ್ರು ತಗೊಳ್ತಾರೆ, ಕಾರ್ಯಕ್ರಮಗಳು ನಮ್ಗೆ ಹಣ ಹಾಕಿ ಅಂತ ಹೇಳ್ತಾರೆ. ಎಲ್ಲಿರುತ್ತೆ ರಾಜ್ಯ ಸರ್ಕಾರಗಳು? ನಮ್ಮ ಸರ್ಕಾರ ಅಂತಲ್ಲ, ದೇಶದಲ್ಲಿರತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳನ್ನು ಹಿಂಡಿ ಇಪ್ಪೆ ಮಾಡ್ತಾಯಿದ್ದಾರೆ ಅವರು. ಎಸ್ ಸರ್, ಇದಿಷ್ಟು ಸಚಿವಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಇದೆ. ಕೇಂದ್ರ ಸರ್ಕಾರ ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಳ್ಳುವ ಮೂಲಕ ನಮಗೆ ತೊಂದರೆ ಕೊಡ್ತಿದೆ ಮತ್ತು ನಮ್ಮ ನಾಯಕರು ಸಹ ಈ ರೀತಿ ಬೇರೆ ಬೇರೆ ಪಕ್ಕಗಳನ್ನು ಸಿಲುಕಿಸುವ ಮೂಲಕ ನಮ್ಗೆ ಅಡ್ಡಿಯನ್ನು ಉಂಟು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತು, ಜಿ ನ್ಯೂಸ್ಗಾಗಿ ಬೆಳಗಾವಿಯಿಂದ.